ನಮ್ಮ ನ್ಯೂಸ್ಗೆ ಸ್ವಾಗತ. ಮಾರುಕಟ್ಟೆಯೂ ಇಲ್ಲ, ರಫ್ತು ಇಲ್ಲ, ಲಕ್ಷಾಂತರಗಳ ಹೂ ಬೆಳೆ ತಿಪ್ಪೆಗುಂಡಿಗೆ. ಸಮಗ್ರ ಬೇಸಾಯದಿಂದ ಬಂಗಾರದ ಬದುಕು ಸಾಗಿಸಬಹುದು ಎಂಬ ಕನಸು ಹೊತ್ತಿದ್ದ ರೈತನಿಗೆ ಇದೀಗ ಏಪ್ರಿಲ್ 14ವರೆಗಿನ ಲಾಕ್ಡೌನ್ನಿಂದ ಲಕ್ಷಾಂತರ ರು ಬೆಳೆ ಕೈಗೆ ಸಿಕ್ಕರೂ ವಹಿವಾಟಿಗೆ ಮಾರುಕಟ್ಟೆ ಬಂದ್ ಆಗಿರುವುದರಿಂದ ಇದೀಗ ರೈತ ತಲೆಯ ಮೇಲೆ ಕೈ ಇಟ್ಟು ಕೂತುಕೊಳ್ಳುವಂಥ ಪರಿಸ್ಥಿತಿ ಒದಗಿ ಬಂದಿದೆ. ಮಾರುಕಟ್ಟೆಯಲ್ಲಿ ತಾನು ಬೆಳೆದ ಬೆಳೆಗೆ ಉತ್ತಮ ಲಾಭ ಪಡೆಯುವ ಆಸೆಯಿಂದ ತಾನು ಬೆಳೆದ ಹೂಗಳಿಗೆ ದೇಶ ವಿದೇಶದಲ್ಲಿಯೂ ಒಳ್ಳೆಯ ಮಾರುಕಟ್ಟೆ ಸಿಗಲೆಂದು ಭಾವಿಸಿ ಲಕ್ಷಾಂತರ ರು ಬಂಡವಾಳ ಹಾಕಿದ ಬೆಳೆದ ಹೂಗಳಿಗೆ ಇಂದು ಮಾರುಕಟ್ಟೆ ಇಲ್ಲ, ರಫ್ತು ಇಲ್ಲ. ಮದುವೆ, ನಾಮಕರಣ, ಗೃಹಪ್ರವೇಶ, ವಿವಿಧ ಸಮಾರಂಭಗಳು, ದೇವಾಲಯಗಳಲ್ಲಿ, ಪಂಚತಾರ ಹೋಟೆಲ್ ಮತ್ತಿತರ ಕಡೆ ಮಿನುಗಬೇಕಾದ ಹೂಗಳು ಇಂದು ಕೊಯ್ದ ಹೂಗಳನ್ನು ತಿನ್ನುವ ದನಕರುಗಳು, ಕುರಿ ಮೇಕೆಗಳಿಗೆ ಆಗುತ್ತಿದ್ದರೆ ಉಳಿದುದನ್ನು ಮೂಟೆ ಕಟ್ಟಿ ಟ್ಯಾಟ್ಗಳಿಗೆ ತುಂಬಿ ತಿಪ್ಪೆಗೆ ಎಸೆಯುವಂಥ ಪರಿಸ್ಥಿತಿ ಒದಗಿ ಬಂದಿದೆ. ಹೌದು, ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಹರಿರೆಡ್ಡಿ ಎಂಬ ರೈತ ಸಾವಿರಾರು ಅಡಿಗಳ ಆಳದಿಂದ ಸಿಗುವ ನೀರಿನಿಂದ ಕತ್ತರಗುಪ್ಪೆ ಗ್ರಾಮದ ಬಳಿ ಇರುವ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಸುಮಾರು 60 ಕುಂಟೆಯಲ್ಲಿ ಕಾರಿನೇಷನ್ ಹೂವು ಮತ್ತು 40 ಕುಂಟೆಯಲ್ಲಿ ಚಾರಿಸಂತೆಯನ ಹೂಗಳನ್ನು ಬೆಳೆಯುತ್ತಿದ್ದಾರೆ. ಲಾಕ್ಡೌನ್ ಪರಿಣಾಮದಿಂದ ಇಂಥ ಹೂಗಳನ್ನು ಸಂಸ್ಕರಿಸಿಡಲು ನಮ್ಮ ತಾಲೂಕಿನಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಇಲ್ಲ. ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಆದ ಪರಿಣಾಮ ದೇಶದಾದ್ಯಂತ ಇಡೀ ಮಾರುಕಟ್ಟೆ ವಹಿವಾಟು ಸ್ತಬ್ಧ ಆಗಿದೆ. ಸಭೆ ಸಮಾರಂಭಗಳು ಬಂದ್, ದೇವಾಲಯಗಳಿಗೆ ಬೀಗ ಜಡಿದಿವೆ. ಇದರ ಪರಿಣಾಮ ಅರಳಬೇಕಾದ ಹೂಗಳು ತೋಟದಲ್ಲೇ ಬಾಡಿ ಹೋಗುತ್ತಿರುವುದು ಒಂದೆಡೆಯಾದರೆ, ಬಾಡಿ ಹೋದ ಹೂಗಳಿಂದ ಮತ್ತೆ ಆ ಬೆಳೆಗೆ ಯಾವುದೇ ಸೋಂಕು ತಗದಂತೆ ಜೋಪಾನದಿಂದ ಹಣ ಖರ್ಚು ಮಾಡಿ ಹೂಗಳನ್ನು ಕಟಾವು ಮಾಡಿ ತಿಪ್ಪೆಗೆ ಎಸೆಯುವಂತಾಗಿದೆ ರೈತರ ಪರಿಸ್ಥಿತಿ. ಇಂತಹ ಪರಿಸ್ಥಿತಿ ತಾಲೂಕಿನ ಸಂತೆಹಕ್ಕಲಹಳ್ಳಿ ಗ್ರಾಮದ ರೈತ ಶಶಿಕುಮಾರ್ಗೂ ಸಹ ಆಗಿದೆ. ತಮ್ಮಲ್ಲಿರುವ 3 ಎಕರೆ ಪ್ರದೇಶದ ಜಮೀನಿನ ಪೈಕಿ 35 ಗುಂಟೆ ಭೂಮಿಯಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಜರ್ಬೇರಾ ಹೂ ಬೆಳೆದು ಆರ್ಥಿಕವಾಗಿ ಸದೃಢರಾಗುತ್ತಿರುವ ಅವರಿಗೂ ಸಹ ಕೊರೋನಾ ಸೋಂಕು ಎಫೆಕ್ಟ್ ಪಡೆದು ಅವರು ಸಹ ಬೆಳೆದ ಹೂಗಳನ್ನು ಕಟಾವು ಮಾಡಿ ತಿಪ್ಪೆಗೆ ಹಾಕುತ್ತಿದ್ದಾರೆ. ಬರಪೀಡಿತ ಜಿಲ್ಲೆಯ ನಮ್ಮ ರೈತರಿಗೆ ಯಾವುದೇ ನದಿ ನಾಲೆಗಳು ಇಲ್ಲದೇ ಇದ್ದರೂ ಸಿಗುವ 2,000 ಅಡಿಗಳ ಆಳದ ಕೊಳವೆ ಬಾವಿಯಿಂದ ನೀರು ತೆಗೆದು ಬೆಳೆ ಬೆಳೆಯಲು ಕೂಲಿ ಸಾಗಾಣಿಕೆ, ಔಷಧಿ ಮತ್ತಿತರ ಎಲ್ಲ ಖರ್ಚುಗಳಿಗೆ ಲಕ್ಷಾಂತರ ರು ಬಂಡವಾಳ ಹಾಕಿದ ರೈತ ಇಂದು ಲಾಭ ಬಿಟ್ಟು ಕೇವಲ ಅಸಲು ಬಂಡವಾಳವನ್ನು ವಾಪಸ್ ಪಡೆಯಲು ಮಾರುಕಟ್ಟೆ ಇಲ್ಲದೆ ಕಂಗಾಲಾಗಿದ್ದಾನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಂಥ ರೈತರ ನೆರವಿಗೆ ಧಾವಿಸಬೇಕಾಗಿದೆ.